ನಮ್ಮ ಭಾರತ ದೇಶದಲ್ಲಿ ಹಿಂದೂ ಧರ್ಮವು ಅವನತಿಯ ಸ್ಥಿತಿಯಲ್ಲಿದ್ದಾಗ ಅವತರಿಸಿದ ಶ್ರೀ ಶಂಕರಾಚಾರ್ಯರು ಹಿಂದೂ ಧರ್ಮವನ್ನು ಪುನರುದ್ಧಾರ ಮಾಡಿ ಅದು ಹೊಸ ಚೇತನದಿಂದ ಜನರಲ್ಲಿ ಹಾಸುಹೊಕ್ಕಾಗಲು ಮಾರ್ಗದರ್ಶನ ನೀಡಿದರು. ಆಗ ದೇಶದಲ್ಲಿ ಅನ್ಯಮತಗಳ ಪ್ರಭಾವ ಹೆಚ್ಚಾಗಿದ್ದು ಅದು ಹಿಂದೂ ಧರ್ಮದ ಮೇಲೆ ಹೆಚ್ಚಿನ ಪರಿಣಾಮವನ್ನು ಬೀರುತ್ತಿತ್ತು. ಇಂತಹ ಪರಿಸ್ಥಿತಿಯಲ್ಲಿ ಜನಿಸಿದ ಶಂಕರಾಚಾರ್ಯರು ವೈದಿಕ ಧರ್ಮದ ತತ್ವ, ಮೌಲ್ಯಗಳು, ಉಪನಿಷತ್ತಿನ ಸಾತ್ವಿಕ ಮೌಲ್ಯಗಳು ಜನಸಾಮಾನ್ಯರಿಗೆ ಸರಿಯಾಗಿ ತಿಳಿಯುವಂತೆ ಪ್ರಚಾರ ಮಾಡಿ ಹಿಂದೂ ಧರ್ಮವನ್ನು ಉತ್ತಮ ಸ್ಥಿತಿಗೆ ತಂದರು. ಶ್ರೀ ಶಂಕರರ ಜ್ಞಾನ ಭಂಡಾರದಿಂದ ಹೊರಹೊಮ್ಮಿರುವ ದಿವ್ಯವಾಣಿಗಳ ಸಂಗ್ರಹವನ್ನು ಶ್ರೀ ಶಂಕರಾಚಾರ್ಯರ ಸಮಗ್ರ ಸ್ತೋತ್ರ ಮಂಜರಿ ಕೃತಿಯಲ್ಲಿ ಡಾಕ್ಟರ್ ಬಿ.ಜೆ. ರಂಗನಾಥ್ ಅವರು ಅರ್ಥಸಹಿತವಾಗಿ ವಿವರಿಸಿದ್ದಾರೆ. ಈ ಕೃತಿಯಲ್ಲಿ 4 ಗಣೇಶ ಸ್ತೋತ್ರಗಳು, 22 ಶಿವಸ್ತೋತ್ರಗಳು, 15 ವಿಷ್ಣು ಭಕ್ತಿ ಸ್ತೋತ್ರಗಳು ಹಾಗೂ 34 ಶ್ರೀದೇವಿ ಸ್ತೋತ್ರಗಳನ್ನು ಡಾಕ್ಟರ್ ಬಿ.ಜೆ. ರಂಗನಾಥ್ ಅವರು ನಮ್ಮೆಲ್ಲರಿಗೂ ಪರಿಚಯಿಸಿದ್ದಾರೆ. ಈ ಸ್ತೋತ್ರಗಳನ್ನು ಪಠಿಸುವುದರ ಮೂಲಕ ನಮ್ಮ ವ್ಯಕ್ತಿತ್ವದಲ್ಲಾಗುವ ಬದಲಾವಣೆ, ನಾವು ಪ್ರಪಂಚವನ್ನು ಪುನಃ ಅರ್ಥೈಸಿಕೊಳ್ಳುವ ರೀತಿ, ನಮ್ಮ ಆತ್ಮದ ಮೇಲಾಗುವ ಸಕಾರಾತ್ಮಕ ಪರಿಣಾಮಗಳು ಎಲ್ಲವೂ ಇದರಲ್ಲಿ ಅನಾವರಣಗೊಳ್ಳುತ್ತದೆ. ಶ್ರೀ ಶಂಕರರ ಮಾರ್ಗದರ್ಶನದ ಹಾದಿಯಲ್ಲೇ ನಾವೆಲ್ಲರೂ, ಅಂದರೆ ಭಾರತೀಯರು ನಡೆದರೆ ಆಧ್ಯಾತ್ಮಿಕ ತತ್ವಗಳು ಜಾಗೃತಗೊಂಡು ನಮ್ಮ ಜೀವನದ ಉತ್ತುಂಗ ಸ್ಥಿತಿಗೆ ತಲುಪುವುದರಲ್ಲಿ ಯಾವ ಸಂಶಯವೂ ಇಲ್ಲವೆಂಬುದನ್ನು ಈ ಕೃತಿಯು ಸಾರುತ್ತದೆ. ಕಾಲ ಭೈರವಾಷ್ಟಕಂ ಪಠಂತಿ ಯೇ ಮನೋಹರಂ ಜ್ಞಾನ ಮುಕ್ತಿ ಸಾಧನಂ ವಿಚಿತ್ರ ಪುಣ್ಯವರ್ಧನಂ ಶೋಕ ಮೋಹಲೋಭ ದೈನ್ಯ ಕೋಪ ತಾಪನಾಶನಂ ತೇ ಪ್ರಯಾಂತಿ ಕಾಲ ಭೈರವಾಂಗ್ರಿ ಸನ್ನಿಧಿಂ ಧ್ರುವಂ. ಶಿವಶ್ಲೋಕದ ದಶಶ್ಲೋಕಿ ಸಾಂಬಸ್ತುತಿಯಲ್ಲಿ ಬರುವ ಈ ಮೇಲಿನ ಶ್ಲೋಕದ ಅರ್ಥವನ್ನು ಡಾಕ್ಟರ್ ಬಿ.ಜೆ. ರಂಗನಾಥ್ ಅವರು ಈ ಕೃತಿಯಲ್ಲಿ ಹೀಗೆ ವ್ಯಾಖ್ಯಾನಿಸುತ್ತಾರೆ. ಯಾರು ಈ ಮನೋಹರವಾದ ಜ್ಞಾನ ಮುಕ್ತಿಗೆ ಸಾಧಕವಾದ ಆಶ್ಚರ್ಯಕರ ಕೀರ್ತಿಯಿಂದ ಪುಣ್ಯವನ್ನು ಹೆಚ್ಚಿಸುವ, ಶೋಕ ಮೋಹ ಲೋಭ ದೈನ್ಯ ಕೋಪ ತಾಪಗಳನ್ನು ನಾಶಗೊಳಿಸುವ ಕಾಲಭೈರವಾಷ್ಟಕವನ್ನು ಪಠಿಸುತ್ತಾರೋ ಅವರು ಕಾಲಭೈರವನ ಚರಣ ಸನ್ನಿಧಿಯನ್ನು ಶಾಶ್ವತವಾಗಿ ಹೊಂದುವರು. ಇಂತಹ ಭಕ್ತಿ ಪ್ರಧಾನವಾದ ಅನೇಕ ಸ್ತೋತ್ರಗಳನ್ನು ಒಳಗೊಂಡಿರುವ ಈ ಕೃತಿಯನ್ನು ಮೈಸೂರಿನ ಭಾರತೀಯ ಪ್ರಕಾಶನ ಹೊರತಂದಿದ್ದಾರೆ. 404 ಪುಟಗಳನ್ನು ಹೊಂದಿರುವ ಇದರ ಬೆಲೆ 350 ರೂಪಾಯಿಗಳು. ಬೆಂಗಳೂರಿನ ಓಂಕಾರ ಪ್ರಕಾಶಕರು ಈ ಪುಸ್ತಕದ ವಿತರಣೆಯ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ.